ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಲೇಝಿ ಸಂಡೇ ಹೇಗೆಲ್ಲ ಹೋಯಿತು, ಏನು ನಾಳೆಯಿಂದ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಹೇಗೆಲ್ಲ ಪ್ರಿಪೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಅನ್ನೋದೇ ಇವತ್ತಿನ ಬ್ಲಾಗಲ್ಲಿ ಇರುತ್ತೆ. ಹಾಗೆ ನೀವು ಕೇಳಿರೋಂಥ ಒಂದಷ್ಟು ಪ್ರಶ್ನೆಗೆ ಆನ್ಸರ್ ಮಾಡ್ತಾ ಬ್ಲಾಗ್ ಅಂತೂ ಕಂಟಿನ್ಯೂ ಆಗುತ್ತೆ. ನಿಮ್ಗೆ ಯಾರಿಗಾದರೂ ಕೇಳಬೇಕು ಏನು ಹೇಳಿದ್ದಾರೆ, ಡಯಟ್ ಅಂತೂ ಏನೂ ಇಲ್ಲ ಸ್ನೇಹಿತರೆ. ಡಯಟ್ ಯಾವುದೇ ರೀತಿಯಾದಂಥ ಡಯಟ್ ಅಂತೂ ಇಲ್ಲ ಇವತ್ತು. ಸೊ ನೋಡೋರಿಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನೋಡಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ, ಓಕೆನಾ. ಸೊ ಸಂಡೇ ಅಲ್ವಾ, ಲೇಟಾಗಿ ಎದ್ದಿದ್ದು, ತುಂಬ ಅಂದರೆ ತುಂಬಾ ಲೇಟಾಗಿ ಎದ್ದಿದ್ದು. ಮಧ್ಯಾಹ್ನ ಊಟ ಮಾಡ್ತಾಯಿದ್ದೀವಿ. ಬೆಳಗ್ಗೆ ಎಲ್ಲರೂ ಒಂದೊಂದು ಲೋಟ ಕಾಫಿ ಕುಡಿದು, ಮಕ್ಕಳು ಬಿಸ್ಕೆಟ್ ತಿಂದು ಕಾಫಿ ಕುಡ್ದಿದ್ರು. ನಾನು ಆ ಕಾಫಿ ಮಾಡಿಕೊಂಡು ಕುಡಿದೆ. ಸೊ ಮಟನ್ ಸಾರು ಮಾಡಿದ್ದೆ ಇವತ್ತು. ಬಿಸಿ ಬಿಸಿ ಮುದ್ದೆ, ಮಟನ್ ಸಾರು, ಮಧ್ಯಾಹ್ನ ಊಟ ಸ್ನೇಹಿತರೆ. ಫುಲ್ ಬ್ಯಾಟಿಂಗ್ ಇವತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಮುದ್ದೆಗೂ ಸಾಂಬಾರ್ಗೂ. ಸೊ ಮಕ್ಕಳು ತುಂಬ ಎಂಜಾಯ್ ಮಾಡ್ಕೊಂಡು ತಿಂದರು, ಚೆನ್ನಾಗಿತ್ತು. ಸೊ ಈಗೂ ಕೂಡ 2 ಟೈಮು ಮಟನ್ನು, ಸಾಂಬಾರು, ಮುದ್ದೆ ಚೆನ್ನಾಗಿ ಇದು ಮಾಡಿದ್ದೀನಿ. ನಾಳೆ ವೆಯ್ಟು ಇದು ಮಾಡೋದೇ ಬೇಡ. ಇನ್ನೊಂದು ಏನಪ್ಪ ಅಂತಂದರೆ, ಇವತ್ತು ವೆಯ್ಟ್ ಕೂಡ ನಾನು ಚೆಕ್ ಮಾಡಿಕೊಂಡೆ. ಅದೇನಾಯ್ತಪ್ಪ ಅಂತಂದರೆ, ಮಧ್ಯರಾತ್ರಿ ಯಾಕೋ ನೀರು ಸ್ವಲ್ಪ ದಾಹ ಆಗೋಯ್ತು. ಮಧ್ಯರಾತ್ರಿ ತುಂಬಾ ನೀರು ಕುಡಿದ್ಬಿಟ್ಟಿದ್ದೆ. ಯಾಕೋ ತುಂಬ ದಾಹ ಆಯಿತು, ತಡ್ಕೊಳ್ಳೋಕ್ಕೆ ಆಗಿಲ್ಲ ಅಂತ ನೀರು ಕುಡ್ದಿದ್ದೆ ಸ್ನೇಹಿತರೆ. ಇನ್ನು ವೆಯ್ಟ್ ಮಾಡಿಕೊಂಡಾಗ ನೋಡಿದಾಗ ವೆಯ್ಟ್ ಬಂದ್ಬಿಟ್ಟು 72.950 ಇತ್ತು. ಸೊ ಹಾಗಾಗಿನೇ ಹೆಚ್ಚು ಕಡಿಮೆ ಇವತ್ತಂತೂ ಜಾಸ್ತಿ ಆಗಿಬಿಟ್ಟಿರ್ತೀನಿ ಸ್ನೇಹಿತರೆ. ಯಾಕಂತಂದರೆ ಮಟನ್ ಅಂದರೆ ಕೊಲೆಸ್ಟ್ರಾಲು, ಅದರಲ್ಲಿ ನಾನ್ ವೆಜ್ ಅಂದರೆ ಸ್ವಲ್ಪ ಲೇಟಾಗಿ ಅರಗಿಸ್ಕೊಳ್ಳೋದು, ಅಂದರೆ ಜೀರ್ಣ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಹಂಗಾಗಿನೇ ನಾನು ನಾಳೆಯಿಂದ ಸ್ವಲ್ಪ ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ವಾಕಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನು ಒಬ್ಬರು ಸಿಸ್ಟರ್ ಕೇಳಿದ್ರಿ, ಏನಂತಂದರೆ, ಅಕ್ಕ ನೀವು ಡಯಟ್ ಮಾಡ್ತಾಯಿದ್ದೀರಾ, ಆದರೂ ಕೂಡ ನಿಮಗೆ ಹೊಟ್ಟೆ ಭಾಗ, ತೊಡೆ ಭಾಗ ಎಲ್ಲ ಕಮ್ಮಿ ಆಗಿಲ್ಲ ಅಂತ. ನಿಜ, ಹೌದು. ನನಗೆ ಯಾವಾಗ ಈ 4 kg ಜಾಸ್ತಿ ಆದನೋ, ಸೊ ಆವಾಗ ಫುಲ್ಲು ನನಗೇ ತುಂಬ ಗೊತ್ತಾಗ್ತಿದೆ. ನನಗೆ ಹೊಟ್ಟೆ ಸುತ್ತ ಇಂಚ್ ಲಾಸ್ ಅಲ್ಲ, ಇಂಚ್ ಅನ್ನೋದು ಜಾಸ್ತಿ ಆಗಿದೆ, ಓಕೆನಾ. ಇಂಚ್ ಲಾಸ್ ಆಗಿಲ್ಲ, ಸ್ವಲ್ಪ ಇಂಚಸ್ ಜಾಸ್ತಿನೇ ಆಗಿದೆ, ನನಗೆ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿನೇ ನಾನು ಮತ್ತೆ ಡಯಟ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದು. ನೀವು ಕೇಳಿದ್ರಲ್ಲೂ ನನಗೇನೂ ಬೇಜಾರಿಲ್ಲ. ನಾನೇ ನಾಳೆಯಿಂದ, ಅಂದರೆ ಇವತ್ತು ಮಾರ್ಚ್ 1, ಅದು ಸಂಡೇ ಬಿದ್ದುಬಿಟ್ಟಿದೆ, ಏನೂ ಮಾಡೋಕ್ಕಾಗಿಲ್ಲ. ನಾಳೆ 2 ಅಲ್ವಾ, ಮಾರ್ಚ್ 2 ಸೆಕೆಂಡಿಂದ ಮಾಡ್ಕೊಂಡು ಹೋಗೋಣ. ಎಷ್ಟು ಇಂಚಸ್ ಇದೆ ಏನು ಎಲ್ಲನೂ ನೋಡಿಸಿ 1 ಮಂತ್ಗೆ ಮತ್ತೆ ರಿವ್ಯೂ ಕೊಡ್ತಾ ಹೋಗೋಣ ಅಂತಲೇ ನಾನು ಕೂಡ ಪ್ಲ್ಯಾನ್ ಮಾಡಿರೋದು ಸ್ನೇಹಿತರೆ. ಇನ್ನು ಈ ಒಂದು ಮಾರ್ಚ್ ತಿಂಗಳಾಗಿರ್ಬೋದು, ಏಪ್ರಿಲ್ ಮೇವರೆಗೂ ಎಲ್ಲನೂ ಸ್ವಲ್ಪ ಸಮ್ಮರ್ ಹಾಲಿಡೇಸು ಅಲ್ಲಿ ಇಲ್ಲಿ ಸುತ್ತಾಡೋದಿರುತ್ತೆ. ಆ ಥರ ಸುತ್ತಾಡಿದ್ರು ಕೂಡ ನಾನು ಇವಾಗಿಂದನೇ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಏನೇ ಆಗಲಿ ನಾನು ಸ್ಟಾರ್ಟಿಂಗಿಂದನೂ ಹಂಗೆ ಹೇಳ್ತಾ ಇರ್ತೀನಿ, ಬಟ್ ಮನಸ್ಸಲ್ಲಿ ಇದ್ದೇ ಇರುತ್ತೆ ಸ್ನೇಹಿತರೆ. ನನಗೆ ಎಲ್ಲಿ ವೆಯ್ಟ್ ಜಾಸ್ತಿ ಆದಾಗ ಏನಾಗ್ಬಿಡುತ್ತೆ, ಸ್ವಲ್ಪ ಡೌನ್ ಆಗಿಬಿಡ್ತೀನಿ. ಸೊ ಇನ್ಮೇಲೆ ವೆಯ್ಟ್ ಜಾಸ್ತಿ ಆಗಲಿ ಬಿಡಲಿ, ಏನೇ ವೆಯ್ಟ್ ಆಗಲಿ ಸ್ನೇಹಿತರೆ, ವ್ಲಾಗುಗಳ ಥರ ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ವಿತ್ ಡಯಟ್ ಮಾಡ್ತಾ ಹೋಗ್ತೀನಿ ಅಷ್ಟೇ. ನಾಳೆಯಿಂದ ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡೋಣ ಅಂತ. ಮಾರ್ನಿಂಗೆ ಸ್ವಲ್ಪ ವಾಕಿಂಗು, ಎಕ್ಸಸೈಸಸ್ ಎಲ್ಲ ಮಾಡೋಣ. ನಾನು ನನ್ನ ಫ್ರೆಂಡ್ ಅಂದ್ಕೊಂಡಿದ್ದೀವಿ ಒಂದು ಪಾರ್ಕ್ಗೆ ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಅಲ್ಲಿಗೆ ಹೋಗಿ ಸ್ವಲ್ಪ ಮಾಡೋಣ ಅಂತ. ಇನ್ನು ಗಂಜಿ ರೆಸಿಪಿ ತುಂಬ ಜನ ಕೇಳ್ತಾ ಇದ್ರಿ. ಆಲ್ರೆಡಿ ಅದನ್ನು ಹಾಕಿದ್ದೀನಿ ನೋಡಿ ಸ್ನೇಹಿತರೆ, ನಾನು ಗಂಜಿ ರೆಸಿಪಿ ಅಂತಲೇ ಹಾಕಿದ್ದೀನಿ. ಸೊ ಅದನ್ನು ನಾನು ಕರೆಕ್ಟಾಗಿ ಬಳಸ್ಕೊತಾ ಇಲ್ಲ ಸ್ನೇಹಿತರೆ. ಅದೇ ಹೇಳ್ತಾ ಇಲ್ವಾ, ಇನ್ನೂ ಕರೆಕ್ಟ್ ವೇಗ್ ಬರ್ತಾ ಇಲ್ಲ. ನಾನು ಆವಾಗ ಬರೀ ಗಂಜಿನೇ ಕುಡಿದ್ರೆ, ಇವತ್ತು 6 ಗಂಟೆ ಕುಡಿದ್ರೆ, ನಾಳೆ ಬೆಳಗ್ಗೆ 9-10 ಗಂಟೆವರೆಗೂ ಏನೂ ತಿಂತಾ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಏನಾಗೋಗ್ತಾ ಇದೆ, ಸ್ವಲ್ಪ ಹೊಟ್ಟೆ ಹಸಿವು ಜಾಸ್ತಿ ಆಗಿಬಿಡ್ತಿದೆ. ಸೊ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಸ್ವಲ್ಪ ನಾಳೆಯಿಂದ ಆದಷ್ಟು ಟ್ರೈ ಮಾಡ್ತೀನಿ ಸ್ನೇಹಿತರೆ. ಹಿಂಗೆ ಇದ್ದರೆ ಆಗಲ್ಲ. ನನಗೂ ಕೂಡ ತುಂಬಾ ಆಸೆ, ತುಂಬ ಚೆನ್ನಾಗಿರಬೇಕು, ಚೆನ್ನಾಗಿ ವೆಯ್ಟ್ ಲಾಸ್ ಆಗಬೇಕು ಅನ್ನೋದೆಲ್ಲ ತುಂಬಾ ಆಸೆ. ಸೊ ಮಾಡೋಣ. ನನಗೆ ಗೊತ್ತಾಗ್ತಾ ಇದೆ, ನನ್ನ ಥೈಸ್ ಭಾಗ ಆಗಿರ್ಬೋದು, ಹಿಪ್ಪು ಭಾಗ ಆಗಿರ್ಬೋದು, ಸ್ವಲ್ಪ ದಪ್ಪ ಇದೆ. ತುಂಬ ಜನ ನನಗೆ ಹೇಳೋದು ಅಷ್ಟು, ಲೋಯರ್ ಬಾಡಿ ಅಪ್ಪರ್ ಬಾಡಿ ಎಲ್ಲ ನಾರ್ಮಲ್ ವೆಯ್ಟ್ ಲಾಸ್ ಆಗಿದೆ, ಲೋಯರ್ ಬಾಡಿ ಎಲ್ಲನೂ ತುಂಬಾ ಇದಾಗಿದೆ ಅಂತಲೇ, ಇಂಚ್ ಲಾಸ್ ಆಗಿಲ್ಲ ಅಂತ ಸುಮಾರು ಜನ ಕೂಡ ಹೇಳ್ತಾ ಇರ್ತಾರೆ. ಅದು ನನಗೆ ಫೀಲ್ ಆಗ್ತುತ್ತೆ. ಸೊ ಹಂಗಾಗಿ ಸಂಡೇ ಬಟ್ಟೆ ಎಲ್ಲ ವಾಶ್ ಮಾಡಿ ಸ್ವಲ್ಪ ಹಾಗೆ ಹೀಗೆ, ಲೇಝಿ ಅಂದರೆ ಲೇಝಿ, ದಿನ ಎಲ್ಲ ಹಂಗೆ ಹಿಂಗೆ ಅಂತ ಮಾಡಿಕೊಂಡು ಹಿಂಗೆ ಆಯಿತು. ಇನ್ನು ವರ್ಷು ಬಂದಿದ್ಲು. ಸೊ ನೈಟೆಲ್ಲ ಇಲ್ಲೇ ಇದ್ಲು.
ತೇಜು ನೈಟು ತೇಜು ವರ್ಷ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಫುಲ್ ಅವಳಿಗಂತೂ ಈಗ ರೆಡಿ ಮಾಡ್ತಾಯಿದ್ದೀನಿ, ನೀನು ಇವತ್ತು ಹೋಗು, ಈಗ ಲೇಟ್ ಆಗುತ್ತೆ, ಸಾಯಂಕಾಲ ಆಗಿಬಿಟ್ರೆ ವೆಹಿಕಲ್ಸ್ ಎಲ್ಲ ಬರುತ್ತೆ, ಅಣ್ಣ ಹೋಗಿ ಬರೋದಕ್ಕೆ ಕಷ್ಟ ಆಗುತ್ತೆ, ನೀನು ನಾಳೆ ಬರೀವೆ ಅಂತಂದರೆ ಅವಳು ಮಕ್ಕ ಇಷ್ಟೇ ಇಟ್ಕೊಂಡವಳೆ. ನಾನು ಇನ್ನೂ ಸ್ವಲ್ಪ ತಿರ್ತೀನಿ ಅಂತಂದ್ಲು ಪಾಪ. ಇರ್ತೀನಿ ದೊಡ್ಡಮ್ಮ ಅಂದ್ಲು. ಇಲ್ಲಮ್ಮ ನಾಳೆ ಬೇಗ ಬರೀವಂತೆ ಅಂತ ಕಳಿಸ್ಕೊಟ್ಟೆ ಪಾಪ. ಸೊ ಹಾಗೆ ಇವತ್ತೆಲ್ಲ ಕಿಡ್ಸ್ ಜೊತೆನೇ ಡೇ ಫುಲ್ಲು ಸ್ಪೆಂಡ್ ಆಗೋಯ್ತು ಸ್ನೇಹಿತರೆ. ಏನು ಕೆಲಸ ಮಾಡಿಲ್ಲ, ಬಟ್ಟೆ ವಾಶ್ ಮಾಡಿದ್ದು, ಮೇಲೆ ಎತ್ಕೊಂಡೋಗಿ ಹಾಕ್ಕೊಬಂದಿದ್ದು, ರಾಗಿ ಸ್ವಲ್ಪ ಖಾಲಿಯಾಗಿತ್ತು, ರಾಗಿ ಬೀಸ್ಕೊಬಂದಿದ್ದು, ಅಡುಗೆ ಮಾಡಿದ್ದು, ಪಾತ್ರೆ ಸ್ವಲ್ಪ ತೊಳೆದು ಕಿಚನಲ್ಲಿ ಇದು ಮಾಡಿದ್ದು ಅಷ್ಟೇ. ಇನ್ನೇನಂದರೆ ಏನೂ ಮಾಡಿಲ್ಲ. ಸೊ ಒಂಥರ ಲೇಝಿ ಥರನೇ, ಲೇಝಿ ಸಂಡೇ. ನಾಳೆಯಿಂದ ಸ್ವಲ್ಪ ಸ್ಟಿಚಿಂಗು ಇದೆ. ಸ್ಟಿಚಿಂಗ್ ಇನ್ನು ಸುಮಾರು ಜನ ಕೇಳ್ತಾಯಿದ್ರಿ ಸ್ಟಿಚಿಂಗ್ ಬಗ್ಗೆ ಹೇಳಿ ಅಂತ. ನನಗೇನು ಗೊತ್ತಾ, ನಾವು ಏನೇ ಮಾಡಿದ್ರು ಒಂದೇ ಕಂಟೆಂಟ್ ಇಟ್ಕೊಂಡು ಮಾಡಬೇಕು ಸ್ನೇಹಿತರೆ. ಈ ಕಡೆ ಸ್ಟಿಚಿಂಗು, ಈ ಕಡೆ ಡಯಟ್ದು ಆ ಥರ ಮಾಡೋಕ್ಕೆ ಆಗಲ್ಲ. ಒಂದು ಪಕ್ಷ ಡೈಲಿ ವ್ಲಾಗ್ಸ್ ಜೊತೆ ಡೈಲಿ ಡಯೆಟ್ಟು ಮಿಕ್ಸ್ ಮಾಡಿ ಹಾಕಿದ್ರೂ ಕೂಡ ಯಾರಿಗೂ ಬೇಜಾರಾಗಲ್ಲ. ಫುಡ್ದು ತೋರಿಸ್ತೀನಿ, ಡೇ ರೊಟೀನು ತೋರಿಸ್ತೀನಿ, ಒಂಥರ ಮಿಕ್ಸ್ ಆಗಿ ಚೆನ್ನಾಗಿರುತ್ತೆ ವ್ಲಾಗ್ ನೋಡೋದಕ್ಕೆ. ಬಟ್ ಸ್ಟಿಚಿಂಗ್ ಎಲ್ಲ ಹೋದರೆ ಸ್ಟಿಚಿಂಗು 90% ಜನಕ್ಕೆ ಗೊತ್ತಿರಲ್ಲ, ಒಂದು 10% ಮೆಂಬರ್ಸಿಗೆ ಗೊತ್ತಿರುತ್ತೆ. ಸೊ ಅಂಥ ಟೈಮಲ್ಲಿ ಏನಾಗ್ಬಿಡುತ್ತೆ, ಅವ್ರಿಗೆ ಅಪ್ಸೆಟ್ ಆಗೋ ಥರ ಆಗುತ್ತೆ. ಸೊ ಹಂಗಾಗಿನೇ ತುಂಬ ಸಲ ಕೇಳಿದ್ದೀರಾ, ಅಕ್ಕ ಸ್ಟಿಚಿಂಗ್ ವೀಡಿಯೋಸು ಹಾಕಿ ನಮಗೂ ಕೂಡ ಸ್ವಲ್ಪ ಟಿಪ್ಸ್ ಎಲ್ಲ ಹೇಳ್ಕೊಡಿ ಅಂತ ಕೇಳ್ತಾ ಇರ್ತೀರಾ. ಅದೊಂದೇ, ಇನ್ನು ಯಾವಾಗಾದರೂ ಬೇಕಾದರೆ ಸ್ವಲ್ಪ ಟಿಪ್ಸ್ ಅನ್ನೋದನ್ನು ಕೊಡ್ತೀನಿ ಸ್ನೇಹಿತರೆ. ಅದು ಬಿಟ್ಟರೆ ಇದರಲ್ಲಿ ಆಲ್ರೆಡಿ ನೀವು ಸ್ಟಾರ್ಟಿಂಗ್ ವ್ಲಾಗ್ಸ್ ನೋಡ್ರಿ, ಬೇಕಾದರೆ ಸ್ಟಾರ್ಟಿಂಗು ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗೆಲ್ಲನೂ ಬರೀ ಸ್ಟಿಚಿಂಗ್ ಬಗ್ಗೆನೇ ಹಾಕಿರೋದು. ಸೊ ಅದು ನನಗೆ ಅಷ್ಟು ಸರಿ ಅನಿಸಲ್ಲ. ಕಟಿಂಗು ಸ್ಟಿಚಿಂಗು ಅವೆಲ್ಲನೂ ಸದ್ಯಕ್ಕೆ ನನಗೆ ಅದಕ್ಕೆ ಬೇರೆಯವರು ಬೇಕು ಸ್ನೇಹಿತರೆ. ಇದಂದರೆ ನನಗೆ ಮೊಬೈಲ್ನ ಎಲ್ಲೋ ಒಂದು ಕಡೆ ಇಟ್ಬಿಟ್ಟು ಹೆಂಗೋ ಅಂದಂಗೆ ವೀಡಿಯೋ ಮಾಡಿ ಮೇಂಟೈನ್ ಮಾಡಿಬಿಡ್ತೀನಿ. ಬಟ್ ಕಟಿಂಗು ಸ್ಟಿಚಿಂಗು ಅಂತಂದರೆ ಪ್ರಾಪರಾಗಿ ತೋರಿಸ್ಬೇಕು. ಅದು ಹೆಂಗಂದ್ರೆ ಹಂಗೆ ಎಕ್ಸ್ಪ್ಲೈನು ಮಾಡೋಕ್ಕಾಗಲ್ಲ, ಹೆಂಗಂದ್ರೆ ಹಂಗೆ ತೋರ್ಸೋಕ್ಕೂ ಆಗಲ್ಲ. ಸೊ ಹಂಗಾಗಿ ನಾನೇನಂತಂದರೆ ಒಂದು ಕೆಲಸ ಒಪ್ಕೊಂಡ್ಮೇಲೆ ಅದು ಪ್ರಾಪರಾಗಿದ್ರೇ ಹೇಳಬೇಕು ಅಂತ ನಾನು ಯಾವಾಗಲೂ ನಿಮಗೂ ಹೇಳ್ತಾ ಇರ್ತೀನಲ್ವ. ನನ್ನ ಡಯಟು ಅಷ್ಟೇ, ನನ್ನಿಂದ ಆದ್ರೇ ನಾನು ಹೇಳ್ತೀನಿ, ಇಲ್ಲ ಅಂತಂದರೆ ನಾನೇ ಒಪ್ಕೊತೀನಲ್ವ, ನಾನು ಡ್ರಾಪ್ ಆಗ್ತಾಯಿದ್ದೀನಿ, ನನಗೆ ಆಗ್ತಾಯಿಲ್ಲ, ನನಗೆ ಈ ಥರ ಆಗ್ತಾಯಿದೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿನೇ ಅಷ್ಟೇ. ತುಂಬ ಜನ ಕೇಳ್ತಾಯಿದ್ರಿ ಬ್ಲೌಸಸ್ ಎಲ್ಲ ಚೆನ್ನಾಗಿದೆ, ಟಿಪ್ಸ್ ಕೊಡಿ, ಇಲ್ಲ ಅಂತಂದರೆ ನಮಗೂ ಬೋಟ್ನೆಕ್ ಸ್ವಲ್ಪ ಹೇಳ್ಕೊಡಿ ಅಂತ ಹೇಳ್ತಾ ಇರ್ತೀರ. ಸೊ ಮುಂದೆ ನೋಡೋಣ, ನನಗೇನಾದರೂ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅನ್ಸುತ್ತೆ, ಖಂಡಿತವಾಗ್ಲೂ ನಾನು ಅದು ತುಂಬ ಈಸಿ ಮೆಥಡೇ, ಯಾವಾಗಾದರೂ ಅದನ್ನು ವ್ಲಾಗಲ್ಲೇ ಇನ್ಕ್ಲೂಡ್ ಮಾಡ್ತೀನಿ. ಅದೇ ನನಗೇನು ಗೊತ್ತಾ, ಡೈಲಿ ವ್ಲಾಗ್ ನೋಡೋರಿಗೆ ಅದು ಅಪ್ಸೆಟ್ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಷ್ಟೇ. ಸೊ ಇನ್ನೇನಿಲ್ಲ ಸ್ನೇಹಿತರೆ, ಅಷ್ಟೇ. ಇನ್ನು ನಾಳೆಯಿಂದ ಸ್ವಲ್ಪ ಮೇ 2 ಅಲ್ವಾ, ಮೇ ಅಂತೀನಿ, ಮಾರ್ಚ್ 2 ಅಲ್ವಾ, ಸ್ವಲ್ಪ ಇದು ಮಾಡ್ಕೊಳ್ಳೋಣ ಅಂತ. ಅದೇ ಆವಾಗಲೇ ಹೇಳ್ತಿದ್ದಂಗೆ, ನಾನು ಯಾವುದೇ ಹಬ್ಬಗಳು ಬಂದರೂ, ಹರಿದಿನ ಬಂದರೂ, ಎಲ್ಲೇ ವಾರಾನ್ಗಟ್ಲೆ, ಈಗಂತೂ ಹೋಗೋದಿದೆ, ಮತ್ತು ವಾರ ಹೋಗಬೇಕು ಬರಬೇಕು, ಅಲ್ಲೋಗಬೇಕು ಇಲ್ಲೋಗಬೇಕು ಅಂತ ಸ್ವಲ್ಪ ಪ್ಲಾನ್ಗಳಿದೆ. ಆ ಥರ ಇದ್ದರೂ ಕೂಡ ಡೈಲಿ ವ್ಲಾಗ್ ಜೊತೆಗೇ ನನ್ನ ಡಯಟ್ ಹೆಂಗಿರುತ್ತೆ ಏನು ಅಂತ ಅಂದ್ಕೊಂಡಿದ್ದೀನಿ. ಒಂದು ತಿಂಗಳಿಗೆ ಒಂದು 3 kg ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಜಾಸ್ತಿ ಕೂಡ 5 kg ಅಂತೆ, 4 kg, 2.5 ಆದರೂ ಕೂಡ ಸಾಕು. 2ರಿಂದ 2.5 kg 3 kg ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಅಷ್ಟು ಒಂದು kgಗೆ. ಯಾಕಂತಂದರೆ ಅದು ಒಂದು ಸ್ಟೆಬಲಾಗಿ ನಿಲ್ಲುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೇ ನಾನು ಹೇಳ್ತಾ ಇರೋದು. ಮತ್ತು ನೋಡಿ, ನಾನಿವತ್ತು ಬರೀ ಇದೆ ಮಟನ್ ತಿಂದು ಮುದ್ದೆ ತಿಂದಿದ್ದೀನಿ, ಇನ್ನೇನು ತಿಂದಿಲ್ಲ. ಆದರೂ ನೋಡ್ಕೊಳ್ಳಿ, ನನ್ನ ನಾಳೆ ವೆಯ್ಟ್ ನೋಡಿ, ಮತ್ತೆ ಫಸ್ಟಿಗೆ ಬಂದು ಕೂತಿರುತ್ತೆ ಅಂತ ನನ್ನ ಹೋಪು. ನೋಡೋಣ ಎಷ್ಟಾಗಿರ್ತೀನಿ ಏನು ಅಂತಂದ್ಬಿಟ್ಟು. ಸೊ ಹಂಗಾಗಿನೇ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ, ಈ ಸಲ ಪರ್ಫೆಕ್ಟಾಗಿ ಇಂಚ್ ಲಾಸ್ ಆಗಲೇಬೇಕು. ಮಕ್ಳು ಎಕ್ಸಾಮ್ ಬರ್ತಿದೆ, ಆದರೂ ಈ ತಿಂಗಳು ಹೋಗುತ್ತೆ. ಈ ತಿಂಗಳು ಹೋಗೋವರೆಗೂ ಎಲ್ಲೂ ಹೋಗಲ್ಲ ಅಂದ್ಕೊಂಡಿದ್ದೀನಿ. ಹೋಗಿ ಬಂದರೂ ನೋ ಪ್ರಾಬ್ಲಮ್, ಅದ್ರ ಬಗ್ಗೆ ಸ್ವಲ್ಪ ಇದು ಮಾಡಿಕೊಂಡು ಕಾನ್ಸಂಟ್ರೇಟ್ ಮಾಡಿಕೊಂಡು ಇದು ಮಾಡಲೇಬೇಕು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ನಾಳೆಯಿಂದ ಒಂಥರ ಡೇ 1 ಅಂತಲೇ ಅಂದ್ಕೊಳ್ಳಿ. ಪರ್ಫೆಕ್ಟಾಗಿ ಡೇ 1 ಇಂಟರ್ಮಿಡಿಯೇಟ್ ಫಾಸ್ಟಿಂಗು ಕೂಡ ನಾಳೆಯಿಂದ ಲೈಟಾಗಿ ಸ್ಟಾರ್ಟ್ ಮಾಡ್ತೀನಿ. ನೋಡೋಣ. ಅದು ಫಸ್ಟ್ ಅಂತಂದರೆ ನಾನು 2 ಟೈಮ್ಸೇ ಊಟ ಮಾಡ್ತಿದ್ದೆ, ಹಂಗಾಗಿ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗೋದು. ಈಗ ಏನಾಗಿದೆ ಅಂದರೆ 3 ಟೈಮ್ಸ್ ತಿಂತಾಯಿದ್ದೀನಿ. ಲೈಕ್ ಹೆಂಗೆ ಅಂತಂದರೆ, ಊಟ ತಿನ್ನೋದು ಒಂದೇ ಟೈಮ್ ಆದರೂ ಕೂಡ ಬೆಳಗ್ಗೆ ಫುಲ್ಲು ಹೈ ಕ್ಯಾಲೋರಿ, ಹೈ ಪ್ರೋಟೀನು, ಫುಲ್ ಹೆಲ್ದಿ. ಅದು ಮಧ್ಯಾಹ್ನ ಕೂಡ ಆಲ್ಮೋಸ್ಟ್ ಹೆಲ್ದಿನೇ. 3 ಹೊತ್ತು ಫುಲ್ಲು ನನಗೆ ಒಳ್ಳೆ ಕ್ಯಾಲೋರಿನೂ ಸಿಗ್ತಾಯಿದೆ, ಒಳ್ಳೆ ಪ್ರೋಟೀನ್ ಸಿಗ್ತಾಯಿದೆ. ಹಂಗಾಗಿ ಏನಾಗ್ತಿದೆ, ವೆಯ್ಟು ಬ್ಯಾಲೆನ್ಸ್ ಆಗುತ್ತೆ. ಇಲ್ಲ ಅಂತಂದರೆ 100-200 ಗ್ರಾಮ್ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋ ಚಾನ್ಸಸ್ ಇಲ್ಲ. ಆದಷ್ಟು ನಾಳೆಯಿಂದ ಸ್ವಲ್ಪ
ಲಿಕ್ವಿಡ್ ಥರ ಏನಾದರೂ ಜಾಸ್ತಿ ಮಾಡಿಕೊಂಡು ನೀರಿನ ಅಂಶ ಇರೋವಂಥವೆಲ್ಲ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಸ್ವಲ್ಪ ಫುಡ್ ಅನ್ನೋದನ್ನು ಕಡಿಮೆ ಮಾಡೋಣ ಅಂದ್ಕೊಂಡಿದ್ದೀನಿ. ಅದೇನು ಎತ್ತ ಅಂತ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಆದಷ್ಟು ನೈಟಿಗೆ ಮಾತ್ರ ಕಂಪಲ್ಸರಿ ಗಂಜಿ ಇಟ್ಕೊಳ್ಳೇಬೇಕು. ಸೊ ಗಂಜಿ ಇದು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಪ್ರಾಪರಾಗಿ ನಾಳೆಯಿಂದ ಒಂದು ಸ್ವಲ್ಪ ಡಯಟ್ ಮಾಡ್ಕೊಂಡು, ಯಾಕಂದರೆ ಇದು ಕರೆಕ್ಟ್ ಟೈಮ್ ಮಾರ್ಚ್ 1 ಅಲ್ವಾ. ಸೊ ಹಂಗಾಗಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಒಂದು 30 ಡೇಸ್ ಮಾಡಿದ್ರೆ ನಮಗೂ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಒಂದು 2ರಿಂದ 3 kg ಸಾಕು. ತಿಂಗಳಿಗೆ 3 kg ಅಂದರೂ ಕೂಡ ಒಂದು 10 kg ಸ್ನೇಹಿತರೆ ನನ್ನ ಟಾರ್ಗೆಟು. ಈಗ ಒಂದು 62 ಬರಬೇಕು ಅಷ್ಟೇ, ನಾನು ಅಷ್ಟು ಬಂದುಬಿಟ್ರೆ ಸಾಕು ಅನ್ನೋ ಥರ ನನ್ನ ಹೋಪ್ ಇದೆ. ನೋಡೋಣ. 10 kg ಟಾರ್ಗೆಟ್ ಇಟ್ಕೊಂಡಿದ್ದೀನಿ. 62 ಕಾಣಿಸ್ತಾ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು, ಇಲ್ಲ ಒಂದು 2 kg 3 kg ಜಾಸ್ತಿ ಆದರೂ ಕೂಡ ಮತ್ತೆ ಕಮ್ಮಿ ಮಾಡಿಕೊಂಡು ಡೈಲಿ ರೋಟೀನ್ ಮಾಡಿಕೊಂಡು ಹೋಗೋಣ ಅಂತ. ಕರೆಕ್ಟಾಗಿ ಒಂದು 3 ತಿಂಗಳು ಟೈಮ್ ತೊಗೊಂಡ್ರೆ ಸಾಕು, ಆರಾಮಾಗಿ ಆಗೋಗುತ್ತೆ. ನೋಡೋಣ ಹೆಂಗಾಗುತ್ತೆ ಏನು ಅಂತ ಅಂದ್ಬಿಟ್ಟು. ಸೊ ನಾನು ಫಸ್ಟೇ ಹೇಳ್ದಂಗೆ ಹೋಪ್ ಅಂತೂ ಕೊಡಲ್ಲ, 100% ಮಾಡ್ತೀನಿ ಅಂತ ಹೇಳಲ್ಲ, ಮಾಡ್ತಾ ಹೋಗ್ತೀನಿ. ನನಗೂ ಕೂಡ ಅದು ಬಂದಿದೆ ಮೈಂಡ್ಗೆ. ಸುಮಾರು ಜನ ಈಗ ಯಾರು ನೋಡು ನನ್ನ ಸುತ್ತಮುತ್ತ ಎಲ್ಲರೂ ವೆಯ್ಟ್ ಲಾಸ್ ತುಂಬ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ನನಗೆ ಗೊತ್ತಿರೋರೆಲ್ಲರೂ ಕೂಡ, ಫ್ರೆಂಡ್ಸು, ನೇಬರ್ಸ್ ಎಲ್ಲನೂ, ಅಯ್ಯೋ ಇಲ್ಲ ನಾನು ಬೊಜ್ಜು ಕರಗಿಸ್ಬೇಕು, ನನಗೂ ಫ್ಯಾಟ್ ಕರಗಿಸೋ ಇದಿದೆ, ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅವ್ರನ್ನೆಲ್ಲ ನೋಡಿ ಕೂಡ ನಾನು ಕೂಡ ಇಲ್ಲ, ನಾನು ಎಲ್ಲರೂ ಆಗ್ತಾಯಿದ್ದಾರೆ, ನಾನು ಕೂಡ ಆಗಬೇಕು ಅಂದರೆ. ಇವತ್ತು ನನ್ನ ಫ್ರೆಂಡ್ ಒಬ್ಬರು ಬಂದಿದ್ದರು, ಅವ್ರು ಫುಲ್ಲು ಓವರ್ ವೆಯ್ಟ್ 122 kgs ಇದ್ದಿದ್ದು. ಅವ್ರು ಡಾಕ್ಟ್ರ್ ಹೇಳಿದಾರಂತೆ 56 kgs ಏನೋ ನೀನು ಕಮ್ಮಿ ಆಗಬೇಕು ಅಂತ. ಪಾಪ ತುಂಬ ಸ್ಟ್ರಿಕ್ಟಾಗಿ ಮಾಡಿ ಇವತ್ತು ಬಂದು ನಮ್ಮ ಮನೆಯಲ್ಲೇ ವೆಯ್ಟ್ ನೋಡಿದ್ರು 114 ಬಂದಿದ್ದಾರೆ. ಅಂದರೆ ಸುಮಾರು ಒಂದು 40 ಡೇಸಲ್ಲಿ 8 kgs ಕಮ್ಮಿ ಆಗಿದ್ದಾರೆ. ಅಂದರೆ ಅವರು ಪ್ಲಸ್ ಸೈಜ್ ಇರೋದ್ರಿಂದ ಬೇಗ ಆಗುತ್ತೆ. ಸೊ ಹಾಗಾಗಿನೇ ಹಂಗೆ ನಾವು ಕೂಡ ಸ್ವಲ್ಪ ಇನ್ಸ್ಪೈರ್ ಆಗಿ ಮಾಡೋಣ. ಇನ್ನು ನಾಳೆಯಿಂದ ಯಥಾ ಪ್ರಕಾರ ಡಯಟ್ ವ್ಲಾಗ್ ಬರುತ್ತೆ. ಓಕೆ, ಬಾಯ್.